ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಬನ್ನಿ ಫೈನಲಿ 5 ಕಿಲೋಮೀಟರ್ನು ಹೆಂಗೋ ನಡ್ಕೊಂಡು ಏನೋ ವೆಹಿಕಲ್ ಸಿಗ್ಲಿಲ್ಲ. ಸೊ ಅದಾದ್ಮೇಲೆ ಬಸ್ ಸಿಕ್ತು. ಸೊ ಬಸ್ಸಲ್ಲಿ ಒಂದು 30 ಕಿಲೋಮೀಟರ್ ಪಯಣ ಮಾಡಿ ಹೊನ್ನಾಳಿ ರೀಚ್ ಆಗಿ ಹೊನ್ನಾಳಿಯಿಂದ ಮೇಲೆ ಬೆನ್ನೂರಿಗೆ ಮತ್ತೊಂದು ಗೌರ್ಮೆಂಟ್ ಬಸ್ ಹಿಡಿದು ಅಲ್ಲಿಂದ ಹೊರಟು ಅದಾದ್ಮೇಲೆ ರೀಚ್ ಆಗಿದ್ದು ಮೇಲೆ ಬೆನ್ನೂರಿಗೆ. ಇದು ಆಟೋದಲ್ಲಿ ಫುಲ್ ಆಗೋವರೆಗೂ ವೆಯ್ಟ್ ಮಾಡಿ ಫುಲ್ ಆದ್ಮೇಲೆ ನಾವು ಪಯಣ ಶುರು ಮಾಡಿದ್ದು ಎಲ್ಲಿಗೆ ಅಂತ ನೋಡ್ತಾ ಇದ್ದೀರಾ. ಎಸ್ ಬಂದೇ ಬಿಟ್ವಿ. 1 ಕಿಲೋಮೀಟರ್ ಬಾಕಿ ಇದೆ ಚಿಕ್ಕ ಹಾಲಿವಾಣಕ್ಕೆ. ಈ ಚಿಕ್ಕ ಹಾಲಿವಾಣದಲ್ಲಿ ಪ್ರಸಿದ್ಧವಾಗಿರುವಂತಹ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಇದೆ. ನಾನು ಆಲ್ರೆಡಿ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಅದರದ್ದು ಉತ್ಸವ ಎಲ್ಲ ನಡೀತದೆ, ಅದು ಸೂಪರ್ ಆಗಿರ್ತದೆ ಆಯ್ತಾ. ಸೊ ಅಲ್ಲಿಂದ ಮತ್ತೆ ನಾವು ಬಂದದ್ದು ಫೈನಲಿ ದೇವಸ್ಥಾನಕ್ಕೆ ಎಂಟ್ರಿ. ನೋಡ್ತಾ ಇದ್ರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ಇಲ್ಲಿ ಸಿಕ್ಕಾಪಟ್ಟೆ ಫೆಬ್ರವರಿ ತಿಂಗಳಿಗೆ ಭರತುಣಿವೆ ಟೈಮಲ್ಲಿ ಜಾತ್ರೆ ಎಲ್ಲ ಸಿಕ್ಕಾಪಟ್ಟೆ ಸಕ್ಕತ್ತಿರುತ್ತೆ. ವೀರಗಾಸೆ ಕುಕ್ಕಳ ಅದ್ರದ್ದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ, ಹೋಗಿ ಚೆಕ್ಔಟ್ ಮಾಡಿ. ಅಂತೂ ಇಂತೂ ದೇವರ ದರ್ಶನವನ್ನ ಮುಗಿಸ್ಕೊಂಡು ನೋಡ್ತಾ ಇದ್ರ ಇದು ಬಂದು ಇಲ್ಲಿ ಏನೇ ನೆಗೆಟಿವ್ ಎನರ್ಜಿ ಇದ್ರು, ಏನೇ ನೆಗೆಟಿವಿಟಿ ಇದ್ರು ಈ ಕಲ್ಲೊಳಗೆ ನುಸ್ತ್ರೆ ಎಲ್ಲ ಸರಿ ಆಗುತ್ತೆ 3 ಸರಿ ಅಂತ ಹೇಳಿ ಅದೊಂದು ಮುಂಚೆಯಿಂದ ಬಂದಂತ ನಂಬಿಕೆ. ಅದಾದ್ಮೇಲೆ ಗಣಪತಿ ದೇವಸ್ಥಾನ, ಬಸವಣ್ಣನ ದೇವಸ್ಥಾನ ನೋಡ್ಕೊಂಡು ಇಲ್ಲಿ ನೋಡಬಹುದು. ಇಲ್ಲಿ ಇರೋದು ಗುಗ್ಗಳವನ್ನ ಮಾಡುವಂತಹ ಪ್ಲೇಸ್. ಸೊ ಇಲ್ಲಿ ಆಂಜನೇಯ ಸ್ವಾಮಿ ದೇವರ ದರ್ಶನವನ್ನ ಮಾಡಿಕೊಂಡು ನಾವು ನೋಡ್ತಾ ಇದ್ದೀರಾ ಸುತ್ತಮುತ್ತ ವಾತಾವರಣ ಎಷ್ಟು ಪ್ರಶಾಂತವಾಗಿದೆ. ಅದಾದ್ಮೇಲೆ ಪ್ರಸಾದವನ್ನ ಸ್ವೀಕರಿಸಿದ್ವಿ. ಪಾಯಸ ಖಾಲಿಯಾಗಿತ್ತು, ಅನ್ನ ಸಾಂಬಾರು ಉಳಿದಿತ್ತು. ಸೊ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ನಮ್ಮ ಪಾಲಿಗೆ ಬಂದಂತಹ ಅನ್ನ ಸಾಂಬಾರನ್ನ ಸ್ವೀಕರಿಸಿ ಅಲ್ಲಿಂದ ನಮ್ಮ ಪಯಣವನ್ನ ಶುರು ಮಾಡಿದ್ವಿ. ಇಲ್ಲಂತೂ ರೋಡ್ಗಳಂತೂ ಸಿಕ್ಕಾಪಟ್ಟೆ ಹಾಳಾಗಿದೆ. ದೇವರಿಗೆ ಗೊತ್ತು ಹೇಗೆ ಡೈಲಿ ಇವರೆಲ್ಲ ಓಡಾಡ್ತಾರೆ ಅಂತೇಳಿ. ತುಂಬಾ ವರ್ಷಗಳ ಹಿಂದೆ ಇದಾಗಿದ್ರೆ ಓಕೆ, 20 ಇಯರ್ಸ್ 10 ಇಯರ್ಸ್ ಬ್ಯಾಕು. ಬಟ್ ಇವಾಗ ಆಲ್ರೆಡಿ ತುಂಬಾನೇ ಡೆವಲಪ್ ಆಗಿದೆ. ಬಟ್ ಇಲ್ಲಿ ಮಾತ್ರ ಏನು ಅಷ್ಟು ಡೆವಲಪ್ ಆಗಿಲ್ಲ ರೋಡ್ಗಳು. ಈ ಪ್ಲೇಸ್ ಬಂದು ಯಳವನಕಟ್ಟೆ ಗಿರಿಯಮ್ಮನವರ ಹೊಳೆ ನೋಡ್ತಾ ಇದ್ರೆ ಇಲ್ಲೇ ಪಕ್ಕದಲ್ಲೇ ಯಳವನಕಟ್ಟೆ ಗಿರಿಯಮ್ಮ ಅಂತೇಳಿ ನೀವು ತುಂಬಾನೇ ಫೇಮಸ್. ಅವಾಗೆಲ್ಲ ಸೀರಿಯಲ್ ಎಲ್ಲ ಬರ್ತಾ ಇತ್ತು. ಸೊ ಅದೇ ಯಳವನಕಟ್ಟೆ ಗಿರಿಯಮ್ಮನ ದೇವಸ್ಥಾನ ಬರ್ತಾ ಇದೆ, ನೋಡ್ಬಹುದು ನೀವು. ಇದಂತೂ ತುಂಬಾ ಅದ್ಭುತವಾದಂತಹ ಪ್ಲೇಸು. ನೀವೇನಾದ್ರೂ ಮೇಲೆ ಬನ್ನೂರು ಸೈಡ್ ಬರ್ತೇವೆ ಅಂತ ಹೇಳಿದ್ರೆ ಈ ಪ್ಲೇಸ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಫೈನಲಿ ನಮ್ಮ ಇವತ್ತಿನ ಪ್ರಯಾಣವನ್ನು ಮುಗಿಸೋಣ. ಮತ್ತೆ ಸಿಗೋಣ ಮುಂದೆ. ಟೇಕ್ ಕೇರ್, ಬಾಯ್.